ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲ ಸೋಲಾಗಿದೆ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ. ಮೋದಿ ಸರ್ಕಾರಕ್ಕೆ 13 ವರ್ಷಗಳಲ್ಲಿ ಪ್ರಬಲ ಹೋರಾಟ ಅನ್ನುವಂಥದ್ದು ಬಹುಶಃ ಇದುವರೆಗೂ ನೋಡಿರಲಿಲ್ಲ. ಆರಂಭದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವನ್ನು ತೋರಿದ್ದು ಇವತ್ತು ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗುವಂತೆ ಮಾಡಿದೆ. ಸಣ್ಣ ಪ್ರತಿಭಟನೆ ಅಂತ ಕಡೆಗಣಿಸಿದ್ದಕ್ಕೆ ಇವತ್ತು ಮೊದಲ ವಿಕೆಟ್ ಬಿದ್ದಿದೆ. ಮೋದಿ ಸರ್ಕಾರದ ಮೊದಲ ವಿಕೆಟ್. ಸಂಸತ್ತಿನಿಂದ ಬೀದಿಯವರೆಗೆ ಬಿಸಿ ಮುಟ್ಟಿಸಿದ ಪ್ರಬಲ ಪ್ರತಿಭಟನೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿತ್ತು. ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನ ಅಥವಾ ಮುಜುಗರವನ್ನ ತಂದೊಡ್ಡಿದ್ದು ಇದೇ ಹೋರಾಟ, ಸಿಜೆಪಿಯ ಹೋರಾಟ. ವಿರೋಧ ಪಕ್ಷಗಳು ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರು. ಮುಂಬರುವ ಚುನಾವಣೆಯಲ್ಲಿ ಗಂಭೀರ ಪರಿಣಾಮವನ್ನು ಬೀರುವಂತಹ ಆತಂಕ ಕೇಂದ್ರ ಸರ್ಕಾರವನ್ನು ಕಾಡ್ತಾ ಇತ್ತು. ಕೊನೆಗೂ ಪಟ್ಟು ಸಡಿಲಿಸಿ ಪ್ರತಿಭಟನಾಕಾರರ ಪ್ರತಿಭಟನೆಗೆ ಮಣಿದ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದಿದೆ. ಇಷ್ಟು ದಿನಗಳ ಕಾಲ 3 ಬೇಡಿಕೆಗಳು ಅಂತಂದಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಿಟ್ಟು ಮಿಕ್ಕದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಹೊರಟಿತ್ತು ಕೇಂದ್ರ ಸರ್ಕಾರ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಮತ್ತು ಸಾಹಿಲ್. ಇನ್ನು ಸಂತೋಷ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಂತೋಷ್, ಇಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಮೂಲಕ ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಇದು ಕೇಂದ್ರ ಸರ್ಕಾರದ ಅತಿದೊಡ್ಡ ಸೋಲು, ಅತಿದೊಡ್ಡ ಮುಖಭಂಗ. ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಇದನ್ನಂತ? ವಸಂತ್ ಕುಮಾರ್, ಈ ಹೋರಾಟ ಆರಂಭ ಆದಂತಹ ಸಂದರ್ಭದಲ್ಲಿ ಅಭಿಜಿತ್ ದೀಪ್ಕೆ ಆಗಿರಬಹುದು ಅಥವಾ ಸೋನಂ ವಾಂಗ್ಚುಕ್ ಆಗಿರಬಹುದು, ಈ ಹೋರಾಟದಲ್ಲಿ ಅತಿ ದೊಡ್ಡದಾಗಿರುವಂತಹ ಒಂದು ಘೋಷಣೆ, ಅದು ಫ್ಲೆಕ್ಸ್ಗಳಲ್ಲಿ, ಬ್ಯಾನರ್ಗಳಲ್ಲಿ ಅಥವಾ ಪೋಸ್ಟ್ ಕಾರ್ಡ್ಗಳನ್ನು ಏನು ಹಿಡ್ಕೊಂಡಿದ್ರು, ಇದರಲ್ಲಿ ಕಂಡು ಬಂದಿದ್ದಂತಹ ಒಂದು ಘೋಷಣೆ ಏನು ಅಂತಂದರೆ, ಈ ಸರ್ಕಾರ ಮೇ ಕೋಯಿ ಭಿ ರೆಸಿಗ್ನೇಷನ್ ನಹಿ ಹೋತಿ ಹೈ, ಲೇಕಿನ್ ಝುಕ್ತಿ ಹೈ ದುನಿಯಾ, ಝುಕಾನೆ ವಾಲಾ ಚಾಹಿಯೆ ಅನ್ನುವಂತಹ ಒಂದು ಘೋಷಣೆ. ಇದು ಅತಿ ದೊಡ್ಡದಾಗಿರುವಂತಹ ಒಂದು ಘೋಷಣೆಯಾಗಿತ್ತು. ಇವತ್ತಿನ ಈ ರಾಜೀನಾಮೆಯನ್ನು ನೋಡಿದ್ರೆ ಈ ಸರ್ಕಾರ ಎಲ್ಲ ಏನು ಸಿಜೆಪಿಯ ಕಾರ್ಯಕರ್ತರು ಅಥವಾ ಯಾರ್ಯಾರು ಹೋರಾಟಗಾರರಿದ್ದಾರೆ, ವಿದ್ಯಾರ್ಥಿಗಳಿದ್ರು, ಹಾಗೆ ಸೋನಂ ವಾಂಗ್ಚುಕ್ ಅವರ ಈ ಹೋರಾಟ ಏನು ನಡೀತು, ಇಡೀ ಹೋರಾಟದ ಮುಂದೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮುಂದೆ ಮಂಡಿ ಊರಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ 13 ವರ್ಷಗಳಿಂದ ನಿರಂತರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಕೌಂಟೆಬಿಲಿಟಿ ಅನ್ನುವಂಥದ್ದೇ ಇರಲಿಲ್ಲ. ಅಂದರೆ ಉತ್ತರದಾಯಿತ್ವ, ಹೊಣೆಗಾರಿಕೆ ಅನ್ನುವಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಎಲ್ಲೂ ಕೂಡ ಹೊಣೆಗಾರಿಕೆ ಕಂಡು ಬರ್ತಾ ಇರಲಿಲ್ಲ. ನೋಡಿ, ಪೆಟ್ರೋಲ್ ಡೀಸೆಲ್ನ ರೇಟ್ ಆಗಿರಬಹುದು ಅಥವಾ ಈ ದೇಶದಲ್ಲಿ ಏನು ನಮ್ಮ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳು, ರಸ್ತೆ ವ್ಯವಸ್ಥೆ ಸಂಪರ್ಕ, ಅದರ ಜೊತೆಗೆ ಇನ್ನೂ ಅನೇಕ ರೈತರ ಹೋರಾಟ ಆದಂತಹ ಸಂದರ್ಭದಲ್ಲಿ ಅಥವಾ ರೈಲ್ವೆಗಳ ದುರಂತ ನಡೆದಂತಹ ಸಂದರ್ಭದಲ್ಲಿ ಅಕೌಂಟೆಬಿಲಿಟಿ ಅನ್ನುವಂಥದ್ದು, ಇದನ್ನು ನಾವು ಕೇಳ್ತಾ ಇದ್ದೀವಿ ಸರ್ಕಾರದಲ್ಲಿ. ಈ ಅಕೌಂಟೆಬಿಲಿಟಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಎಲ್ಲರೂ ಕೂಡ ಮಾಡ್ತಾ ಇದ್ರು. ಈ ಸಂಪೂರ್ಣ ಹೋರಾಟವನ್ನು ನೋಡಿದಾಗ ನಮಗನ್ಸಿದ್ದು ಏನಂತಂದ್ರೆ, ಇವತ್ತಿನವರೆಗೆ ಎಲ್ಲರ ಒಳಗೆ ಇದ್ದಂತಹ ಒಂದು ಆಕ್ರೋಶ, ಅದರಲ್ಲೂ ಯುವ ಸಮೂಹದಲ್ಲಿ ಇದ್ದಂತಹ ಆಕ್ರೋಶ, ಒಂದು ರೀತಿಯಲ್ಲಿ ಏನು ಸುನಾಮಿ ಅಂತ ನಾವೇನು ಹೇಳ್ತೀವಿ ಅದರ ರೀತಿಯಲ್ಲಿ, ಅಥವಾ ಒಂದು ಬಹುದೊಡ್ಡದಾಗಿರುವಂತಹ ವಾಲ್ಕೆನೋ ಏನಿರುತ್ತೆ ಅದು ಸಿಡಿದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಒಂದು ರೀತಿ ಸಿಡಿದೆದ್ದು ಬಂತು. ಅದನ್ನು ನಾವು ಈ ಸಿಜೆಪಿ ಹೋರಾಟದಲ್ಲಿ ನೋಡಿದ್ವಿ. ಲಾಠಿ ಚಾರ್ಜ್ ಆಯಿತು, ಅವರನ್ನು ದಮನ ಮಾಡುವಂತಹ ಪ್ರಕ್ರಿಯೆ ನಡೀತು. ಪಾಕಿಸ್ತಾನಿ ಏಜೆಂಟ್ಗಳು ಅಲ್ಲಿಂದ ದುಡ್ಡು ಬರ್ತಾ ಇದೆ ಅಥವಾ ಚೀನಾ ಏಜೆಂಟ್ಗಳು ಹಾಗೆ ಹೀಗೆ ಅಂತ ಸಾಕಷ್ಟು ರೀತಿಯಲ್ಲಿ ಅವರ ಮೇಲೆ ಆರೋಪಗಳನ್ನು ಮಾಡಲಾಯಿತು. ನೋಡಿ, ಚೀನಾ ಏಜೆಂಟ್ ಅಂತ ಹೇಳಲಾಗುತ್ತೆ ಸೋನಂ ವಾಂಗ್ಚುಕ್ ಅವರನ್ನು. ಸೋನಂ ವಾಂಗ್ಚುಕ್ ಅವರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಸೋನಂ ವಾಂಗ್ಚುಕ್ ಅವರು ಯಾವಾಗ ಲಡಾಖ್ನ ಬಾರ್ಡರ್ನಲ್ಲಿ ಚೀನಾ 200 ಕಿಲೋಮೀಟರ್ ಒಳಗಡೆ ಆಕ್ಯುಪೈ ಮಾಡ್ಕೊಂಡ್ಬಂದಿದೆ, ಅದನ್ನು ನಾವು ಬಾರ್ಡರ್ ಮಾರ್ಚ್ ಮಾಡ್ತೀವಿ. ಬಾರ್ಡರ್ ಮಾರ್ಚ್ ಮಾಡಿ ಆ ಒಂದು ಗಡಿ ಭಾಗಕ್ಕೆ ಹೋಗಿ ಎಲ್ಲೆಲ್ಲಿ ಒಳಗಡೆ ನುಗ್ಗಿ ಬಂದಿದೆ ಅನ್ನುವಂಥದ್ದನ್ನು ತೋರಿಸ್ತೀವಿ ಅಂತ ನಿರಂತರವಾಗಿ -21 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ರು. -ಡಿಗ್ರಿ ಸೆಲ್ಸಿಯಸ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಸಾವಿರಾರು ಜನ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಯಾರೊಬ್ಬರು ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಆದರೆ ಯಾವಾಗ ಬಾರ್ಡರ್ ಮಾರ್ಚ್ ಮಾಡ್ತೀವಿ ಅಥವಾ ಬಾರ್ಡರ್ಗೆ ಗಡಿ ಭಾಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು, ಆಗ ಅವರನ್ನು ಚೀನಾ ಏಜೆಂಟ್ ಅಂತ ಹೇಳಿ NSA ಆಕ್ಟ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್
ಪ್ರತಿಭಟನಾ ಆದೇಶ ಬರ್ತಾ ಇದ್ದಂತೆ ಅವರ ಮೇಲೆ ಹಾಕಿದ್ದಂಥ ಒಂದು ಏನು NSA ಇತ್ತು ಅದನ್ನು ತೆಗೆದುಹಾಕಲಾಗುತ್ತೆ, ರಾತ್ರೋರಾತ್ರಿ ತೆಗೆದುಹಾಕಲಾಗುತ್ತೆ, ಒಂದು ಬಹುದೊಡ್ಡ ಹೋರಾಟ ಆಗಬಹುದು, ಆಂದೋಲನ ಸ್ವರೂಪವನ್ನು ಪಡ್ಕೊಳ್ಬಹುದು ಅಂತ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಅದಾದ ನಂತರದಲ್ಲಿ CJP ಹೋರಾಟ ಆರಂಭ ಆಗುತ್ತೆ. ನೋಡಿ, 13 ವರ್ಷಗಳಿಂದ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಅಕೌಂಟಬಿಲಿಟಿ ಅನ್ನುವಂಥದ್ದು ಕಂಡು ಬರಲಿಲ್ಲ. ಆದರೆ ಯಾವಾಗ ನೋಡಿ ರೈತರ ಹೋರಾಟ ಕೂಡ ಆಗುತ್ತೆ ವಸಂತ್ ಕುಮಾರ್, ಸರಿಸುಮಾರು 1.5-2 ವರ್ಷಗಳವರೆಗೆ ರೈತರು ಹೋರಾಟಕ್ಕೆ ಕುಳಿತು ಸರಿಸುಮಾರು 700ಕ್ಕೂ ಹೆಚ್ಚು ರೈತರು ಸತ್ತೇ ಹೋದರು. ಆದರೂ ಕೂಡ ಅವರ ನೋವನ್ನು ಆಲಿಸಲಿಲ್ಲ. ರೈತರ ಜೊತೆಗೆ ಮಾತುಕತೆಯನ್ನು ನಡೆಸಿ ಒಂದು ಬಿಗ್ಗೆಸ್ಟ್ ರಿಫಾರ್ಮನ್ನು ತರೋದಕ್ಕೆ ಅಂತ ಮುಂದಾಗಬೇಕಾಗಿತ್ತು ಸರ್ಕಾರ. ಆದರೆ ರಿಫಾರ್ಮೇಷನ್ ಅನ್ನುವಂಥದ್ದು ಕಂಡು ಬರಲಿಲ್ಲ. ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಕಳೆದ 2 ದಿನಗಳ ಹಿಂದೆ ಪಂಜಾಬ್ನಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಅವರ ಅಕೌಂಟಬಿಲಿಟಿ, ಅವರ ರಾಜೀನಾಮೆಯಿಂದ ಎಲ್ಲ ಮುಗಿದು ಹೋಯ್ತಾ? ಇಲ್ಲ, ಯಾವುದೂ ಕೂಡ ಇಲ್ಲಿಗೆ ಮುಗಿದು ಹೋಗೋದಿಲ್ಲ. ಈಗ ಈ ಸಿಸ್ಟಮ್ನಲ್ಲಿ ಒಂದು ಸರ್ಜರಿ ಮಾಡಬೇಕಾಗಿದೆ. ಯಾಕಂದರೆ ಒಂದು ಕಡೆ ಹೋರಾಟ ಬಹುದೊಡ್ಡದಾಗಿರುವಂಥ ಐತಿಹಾಸಿಕ ಹೋರಾಟವನ್ನು ನಾವು ನೋಡ್ತಾ ಇದ್ವಿ. ಇದರ ನಡುವೆಯೂ ಕೂಡ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತೆ ಅಂತಂದರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಿಡ್ ಹಿಡಿದಿದೆ, ಎಷ್ಟರ ಮಟ್ಟಿಗೆ ಲೋಪದೋಷಗಳಿದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಅಧಿವೇಶನದಲ್ಲೂ ಕೂಡ ಅಷ್ಟೇ ಚರ್ಚೆ ಮಾಡ್ತೀವಿ ಅಥವಾ ಏನೋ ನಾವು ಒಂದು ಕಾನೂನನ್ನು ತರ್ತೀವಿ ಅಂತ ಹೇಳಿ ಕಣ್ಣೀರನ್ನು ಒರೆಸಿ ಏನೋ ಒಂದು ತಪ್ಪಿಸ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಆಗಲ್ಲ. ಯಾಕಂದರೆ 2024ರಲ್ಲಿ ನೀಟ್ ಕ್ವಶನ್ ಪೇಪರ್ ಏನು ಲೀಕ್ ಆಗಿತ್ತು. ಆಗಲೂ ಕೂಡ ಅದೇ ರೀತಿಯಾಗಿ ಆ ಕಣ್ಣೀರು ಒರೆಸುವಂತಹ ಒಂದು ತಂತ್ರದ ಭಾಗವಾಗಿ ಒಂದು ಕಾನೂನು ಕೂಡ ಜಾರಿಗೆ ತರಲಾಯಿತು. ಆದರೆ ಏನಾಯಿತು? ಈ ಪ್ರಶ್ನೆ ಈಗಲೂ ಕೂಡ ಜೀವಂತವಾಗಿದೆ, ಮುಂದಿನ ದಿನಗಳಲ್ಲೂ ಕೂಡ ಜೀವಂತವಾಗಿರುತ್ತೆ. CJP ಅವರೇನೋ ಪ್ರೊಟೆಸ್ಟ್ ಮಾಡಿದ್ರು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಹಠಕ್ಕೆ ಕುಳಿತರು. ಸರ್ಕಾರದ ಅಕೌಂಟಬಿಲಿಟಿ ಕೊನೆಗೂ ಕೂಡ ಹೊರಬಿತ್ತು, ಸರ್ಕಾರ ಹೊಣೆ ಹೊತ್ಕೊಳ್ತು, ರಾಜೀನಾಮೆ ಕೊಡ್ತು, ಎಲ್ಲವೂ ಮುಗಿದು ಹೋಯಿತು ಅಂತ ನಾವು ಅಂದುಕೊಳ್ತಿರ್ಬೋದು. ಆದರೆ ಈ ಸಿಸ್ಟಮ್ಗೆ ಸರ್ಜರಿ ಅನ್ನುವಂಥದ್ದು ಬಹಳಷ್ಟು ಅವಶ್ಯಕವಾಗಿ ಬೇಕಿದೆ ಅಂತ ಕೂಡ ಹೇಳಬಹುದು ವಸಂತ್ ಕುಮಾರ್. ಓಕೆ ಸಂತೋಷ್, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. BK ಹರಿಪ್ರಸಾದ್ ಅವರು ಮಾತಾಡ್ತಿದ್ದಾರೆ, KPCC ಅಧ್ಯಕ್ಷರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು. ಪ್ರಮುಖವಾಗಿ CJP ನಡೆಸಿದಂಥ ಹೋರಾಟ, ಆ ಹೋರಾಟ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು, ಅದರ ಜೊತೆಗೆ ಮೃತಪಟ್ಟವರ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ನೀಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನು ನಡೆಸಲಾಗಿತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ. ಆ ಪ್ರತಿಭಟನೆಗೆ ದೇಶದ ಎಲ್ಲ ಕಡೆಯಿಂದ ಅಭೂತಪೂರ್ವವಾದಂಥ ಒಂದು ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಯುವ ಜನತೆಯಿಂದ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಅದರ ಜೊತೆಗೆ ವಿಪಕ್ಷಗಳು ಕೂಡ, ಅಂದರೆ ವಿಪಕ್ಷಗಳು ಹೋರಾಟದ ಹಾದಿಯನ್ನು ತುಳಿದ್ವು. ಅದರ ಪರಿಣಾಮ, ವಿಪಕ್ಷಗಳು ಹೋರಾಟದ ಹಾದಿಯನ್ನು ತುಳಿದ ಪರಿಣಾಮ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಧರ್ಮೇಂದ್ರ ಪ್ರಧಾನ್